ಬಂಗಾರಿ ಬಂಗಾರಿ ಸಿಂಗಾರಿ ಬಂಗಾರಿ ಬಂಗಾರಿ ಸಿಂಗಾರಿ. ಇತ್ತೀಚೆಗೆ ಈ ಸ್ಟುಡಿಯೋದಲ್ಲಿ ಬಲೆ ದಿಮಾಕ್ ಬಂದ್ಬಿಟ್ಟಿದೆ. ಹೇಳಿದ ಮಾತೆ ಕೇಳಲ್ಲ ಅಂತಾರೆ, ಸೆನ್ಸ್ ಇಲ್ದಿರೋ ನಾನ್ ಸೆನ್ಸ್ಗಳು. ಇದೇನ್ರಿ ಇದು? ಬೆಳ್ಬೆಳ್ಗೆನೆ ಯಾರಿಗೋ ಬೈಕೊಂಡ್ ಬರ್ತಿದ್ದೀರಾ, ಏನಾಯ್ತು? ಏನಿಲ್ಲ ಬಂಗೋ, ನನಗೊಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಿತ್ತು. ಅದಕ್ಕೆ ಸ್ಟುಡಿಯೋಕ್ಕೆ ಹೋಗಿ ಅವನ ಹತ್ರ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ತೆಕೊಡ್ತೀನಪ್ಪ ಅಂತ ಕೇಳಿದೆ. ಅದಕ್ಕೆ ಅವನು ಆಯ್ತು ಅಂದ. ನಾನು ಕೊಡೋ ಕಾಸು ಹೆಂಗೂ ಕೊಟ್ಟೆ ಕೊಡ್ತೀನಿ, ಪಾಸ್ಪೋರ್ಟ್ ಸೈಜ್ ಫೋಟೋದಲ್ಲಿ ತಲೆಯಿಂದ ಚಪ್ಪಲಿವರೆಗೂ ಫುಲ್ ಕವರ್ ಆಗೋ ತರ ತೆಕ್ಕೊಡ್ತೀಯಾ ಅಂದೆ. ಅದಕ್ಕೆ ಅವನೇನಂದ? ಚಪ್ಪಲಿ ತೆಗೆದು ತಲೆ ಮೇಲೆ ಇಟ್ಕೊಳ್ಳಿ, ಆಮೇಲೆ ತೆಕ್ಕೊಡ್ತೀನಿ ಅಂತ ಅಲ್ಲಿ ಹುಡುಗಿಯರ್ ಮುಂದಲ್ಲ ಅವಮಾನ ಮಾಡ್ಬಿಡೋದೇನೋ ಪ್ರಾಣಿ. ಅವನಾಗಿದ್ದಕ್ಕೆ ಅಷ್ಟಕ್ಕೆ ಬಿಟ್ಟವನೆ, ನಾನಾಗಿದ್ರೆ ಅದೇ ಚಪ್ಪಲಿ ಕಿತ್ಕೊಂಡು ತಲೆ ಮೇಲೆ ಬುಟ್ ಕಳಿಸುವೆ ಮುಂಡದೆ. ಓ ಜನ್ಮದಲ್ಲಿ ನೀವು ಬುದ್ಧಿಜೀವಿ ಆಗಿದ್ರಾ? ಯಾಕೆ ಈ ಜನ್ಮದಲ್ಲಿ ಇಷ್ಟೊಂದು ದಡ್ರಾಗಿದ್ದೀರಲ್ಲ. ಅಲ್ಲ, ಇದ್ ಬಂದ್ ಬುದ್ಧಿನಲ್ಲ ಓ ಜನ್ಮದಲ್ಲಿ ಕಳ್ದಾಕೊಂಡ್ಬಿಟ್ರ ಹೇಗೆ? ಬಾರು ನಾನು ನೀನು ಪೇರು ಹೀಗೆ ಕರೆದ್ರೆ ಚೂರು ರತಿ ಹೇಳ್ಕೋತಿ. ಅಲ್ಲ ಕಣೆ, ಇವನು ಓದ್ ಜನ್ಮದಲ್ಲಿ ಬುದ್ಧಿಜೀವಿ ಆಗಿದ್ರೆ ಈ ಜನ್ಮದಲ್ಲಿ ಸ್ವಲ್ಪನಾದ್ರೂ ಬುದ್ಧಿ ಇರ್ಬೇಕಿತ್ತಲ್ವಾ? ಈ ತರ ಮಂಗರ್ ತರ ಆಡೋದ್ ನೋಡಿದ್ರೆ ಓದ್ ಜನ್ಮದಲ್ಲಿ ಇವನು ಮಂಗನೇ ಆಗಿದ್ದ ಅನ್ಸಿದೆ. ಪ್ರಾಣಿ ಹೋದ್ ಜನ್ಮ ಅಂದ ತಕ್ಷಣ ನನಗ್ ನೆನ್ಪಾಯ್ತು, ಟಿವಿಲಿ ಒಬ್ರು ಹೋದ್ ಜನ್ಮದ ಬಗ್ಗೆ ಹೇಳಕ್ ಒಬ್ರು ಗುರುಜಿ ಬರ್ತಾರಲ್ಲ, ಅವ್ರನ್ನ ನಮ್ಮ ಮನೆಗ್ ಕರ್ಸೋಣ ಕಣೋ. ನಾವೆಲ್ಲ ಹೋದ್ ಜನ್ಮದಲ್ಲಿ ಏನಾಗಿದ್ವಿ ಅಂತ ತಿಳ್ಕೊಳ್ಳೋಣ. ಮಾಡೋ ಕೆಲ್ಸ ಬಿಟ್ಬಿಟ್ಟು ಆಡೋ ಐಕ್ಳ ಜೊತೆ ಮರ್ಕೋತಿ ಆಟ ಆಡೋದಂಗಾಯ್ತು ನಿಮ್ ಕತೆ. ಅಲ್ಲ ಅದಕ್ಕೆ ಈಗ ಅದನ್ನೆಲ್ಲ ತಿಳ್ಕೊಂಡು ಏನ್ ಮಾಡ್ಬೇಕಿತ್ತು? ಹೋದ್ ಜನ್ಮದಲ್ಲಿ ನಾವ್ ಯಾರ್ಯಾರು ಸಾಲ ಕೊಟ್ಟಿದ್ರೆ ಈ ಜನ್ಮದಲ್ಲಿ ವಸೂಲಿ ಮಾಡ್ಕೊಳ್ಳೋಣ. ಕರೆಕ್ಟ್. ಆದ್ರೆ ಆ ತರ ಗುರುಜಿನ ಎಲ್ಲಿ ಹುಡುಕದ ಇವಾಗ? ಹಾ, ಬೆಳಿಗ್ಗೆ ಪೇಪರ್ಲಿ ಒಂದ್ ಆಡ್ ನೋಡಿದೆ, ಇರಿ ಹುಡುಕ್ತೀನಿ. ಹಾ, ಸಿಕ್ತು. ಅಯ್ಯೋ, ನನಗ್ ತಡ್ಕೊಳಕ್ ಆಗ್ತಿಲ್ಲ. ಇಲ್ಲೇ 3 ಬಾತ್ರೂಮ್ ಅದೇ, ಹೋಗಮ್ಮ. ಕ್ಯೂರಿಯಾಸಿಟಿ ತಡ್ಕೊಳಕ್ ಆಗ್ತಿಲ್ಲ. ಅದ್ ಏನ್ ಬರ್ದಿದಾರ ಓದ್ ಹೇಳು. ಈ ಜನ್ಮದಲ್ಲಿ ಏನೇ ಆಗಿರಿ, ಹಿಂದಿನ ಜನ್ಮದಲ್ಲಿ ಏನಾಗಿದ್ದೀರಿ ಎಂದು ತಿಳಿದುಕೊಳ್ಳಲು ಹಿಂದೆ ಇಲ್ಲೇ ಸಂಪರ್ಕಿಸಿ ಗೌರಿಗುಡ್ಡ ಬಿಳಿಗಡ್ಡ ಬನಿಯನ್ ಲುಂಗಿ ಸ್ವಾಮಿಗಳು. ಸ್ವಾಮಿಗಳು ಸ್ವಲ್ಪ ಉದ್ದ ಆದಂಗಿಲ್ಲ ಹೆಸರು. ಅವ್ರು ಎಷ್ಟುದ್ದನಾದ್ರೂ ಇಟ್ಕೊಳ್ಳಿ ಹೆಸರು. ಲೋ ಪ್ರಾಣಿ, ಬೇಗ ನಂಬರ್ ಫೋನ್ ಮಾಡಿ ನಮ್ ಮನೆಗ್ ಬರಕ್ ಹೇಳೋ. ಸರಿ ಅದಕ್ಕೆ. ಹಲೋ, ಗೌರಿಗುಡ್ಡ ಬಿಳಿಗಡ್ಡ ಸ್ವಾಮಿಗಳೇ, ಅದೇನು ಅಂದ್ರೆ, ಓಕೆ ಸ್ವಾಮಿಗಳೇ, ಬೇಗ ಗೌರಿಗುಡ್ಡ ಹತ್ಕೊಂಡು ಇಳಿದು ಬಂದ್ಬಿಡಿ. ಸರಿ. ಪ್ರಾಣಿ ಯಾವಾಗ ಬರ್ತಾರಂತ? ಅವರು ಹಿಂದಿನ ಜನ್ಮಕ್ಕೆ ಯಾವ್ದೋ ಒಂದು ಹುಡುಗನ್ ಕರ್ಕೊಂಡು ಹೋಗಿದಾರಂತೆ. ಅವನು ಅವ್ರ ಡೌ ಜೊತೆ ಕುಂಟೆ ಬಿಲ್ಲಿ ಆಡ್ತಿದಾರಂತೆ. ಅವ್ನು ಔಟ್ ಆದ ತಕ್ಷಣ ಕರ್ಕೊಂಬಂದು ಈ ಜನ್ಮಕ್ಕೆ ಬಿಟ್ಬಿಟ್ಟು ಆಮೇಲೆ ಇಲ್ಲಿಗೆ ಬರ್ತಾರಂತೆ. ಯಾರಿದ್ದಾರೆ ಮನೆಯಲ್ಲಿ? ನಿಮ್ಗೆ ಯಾರು ಬೇಕಾಗಿತ್ತು? ನನಗ್ ಫೋನ್ ಮಾಡಿ ಪೂರ್ವ ಜನ್ಮದ ರಹಸ್ಯ ತಿಳ್ಕೊಬೇಕಂತ ಯಾರು ಫೋನ್ ಮಾಡಿದ್ರೋ ಅವ್ರು ಬೇಕಾಗಿತ್ತು. ಅಂದ್ರೆ ನೀವು ಅದೇ ಗೌರಿಗುಡ್ಡ ಬಿಳಿಗಡ್ಡ ಬನಿಯನ್ ಲುಂಗಿ ಸ್ವಾಮೀಜಿಗಳು. ಬಿಳಿ ದಡ್ಡ ಗಡ್ಡ ಸ್ವಾಮೀಜಿ, ಒಂದೇ ಒಂದ್ ನಿಮಿಷ. ಲೇ ಬಂಗೋ ಪ್ರಾಣಿ ಭಾರತಿ, ಗೌರಿ ಗುಡ್ಡದ ಬಿಳಿ ಗಡ್ಡದ ಲುಂಗಿ ಡ್ಯಾನ್ಸ್ ಸ್ವಾಮೀಜಿ ಬಂದಿದ್ದಾರೆ, ಬೇಗ ಬನ್ನಿ. ಓಹೋ, ಬರ್ಬೇಕು. ಗಡ್ಡ ಬಿಟ್ಟ ಗೌರಿ ಗುಡ್ಡ ಬಿಳಿ ಗಡ್ಡ ಲುಂಗಿ ಬಿಳಿ ಸ್ವಾಮಿಗಳು. ಇದೇನ್ ಗುರುಗಳೇ, ಬಂದಾಗಿಂದ ಮೂಗ್ ಮುಚ್ಕೊಂಡು ಏನೋ ಮೂಸ್ ನೋಡ್ತಾ ಇದ್ದೀರಾ? ಈ ಮನೆಯಲ್ಲಿ ನನಗೇನೋ ಒಂದು ಸ್ಮೆಲ್ ಬರ್ತಾ ಇದೆ. ಗುರುಜಿ, ನಮ್ಗೆ ಯಾರಿಗೂ ಬರ್ದಿರೋ ಸ್ಮೆಲ್ಲು ನಿಮ್ಮೊಬ್ರಿಗೆ ಹೇಗ್ ಬರ್ತಿದೆ? ಅಲ್ಲ, ಈ ಗುರುಜಿಗೆ ನಾನು ಸ್ನಾನ ಮಾಡದೇ ಇರೋ ವಿಷಯ ಗೊತ್ತಾಯ್ತಾ? ಹಿಂಗೆ ಸುಮ್ನೆ ನಿಂತ್ಕೊಳ್ರಿ ಕಳುಗ್ ಗಂಡ. ಗುರುಗಳೇ, ನೀವು ಕೂತ್ಕೊಳ್ಳಿ. ಒಂದ್ ನಿಮಿಷ. ಈ ಮನೆಯಲ್ಲಿ ಸ್ಮೆಲ್ ನನ್ನ ಒಬ್ಳಿಗೆ ಬರ್ತಾ ಇದೆ ಅಂದ್ರೆ ಇದು ಈ ಮನೆಯ ಹೋದ್ ಜನ್ಮದ ರಹಸ್ಯ. ಹಿಂದಿನ ಜನ್ಮದಲ್ಲಿ ಈ ಮನೆ ಏನಾಗಿತ್ತು ಅಂತ ನಾನ್ ಚೆಕ್ ಮಾಡ್ಬಿಡ್ತೀನಿ. ಒಂದೇ ಒಂದ್ ಸೆಕೆಂಡ್ ಗುರುಜಿ, ಮನೆಗೂ ಪುನರ್ಜನ್ಮ ಇರತ್ತ? ಒಂದ್ ನಿಮಿಷ. ಚೆಕ್ ಮಾಡುವಾಗ ಮಧ್ಯೆ ಮಾತಾಡಿದ್ರೆ ನಿನ್ನ ಪೂರ್ವ ಜನ್ಮದ ಮದುವೆ ವಯಸ್ಸಿಗೆ ಕರ್ಕೊಂಡು ಹೋಗ್ಬಿಟ್ಟು ಬಂದ್ಬಿಡ್ತೀನಿ. ಈ ಮನೆ ನಾನು ಚೆಕ್ ಮಾಡ್ತೀನಿ. ಗೊತ್ತಾಯ್ತು. ಈ ಮನೆ ಹೋದ್ ಜನ್ಮದಲ್ಲಿ ಏನಾಗಿತ್ತು ಅಂತ ಗೊತ್ತಾಗೋಯ್ತು. ಏನಾಗಿತ್ತು ಗುರುಗಳೇ? ಪಬ್ಲಿಕ್ ಟಾಯ್ಲೆಟ್. ಗುರುಜಿ, ಈ ಮನೆಯ ಪೂರ್ವ ಜನ್ಮದ ರಹಸ್ಯ ತಿಳಿಸಿದ ಅಂದ್ರೆ ಮೀರು ಸಾಮಾನ್ಯಡು ಕಾದು, ಮಹಾನುಭಾವುಡು. ಸಾಕು ನಿಮ್ಮ ಹೊಗಳಿಕೆ ಅಂದ್ರೆ ನನಗೆ ಅಲರ್ಜಿ. ಯಾರನ್ನ ಪೂರ್ವ ಜನ್ಮಕ್ಕೆ ಕರ್ಕೊಂಡು ಹೋಗ್ಬೇಕೋ ಅದನ್ನ ಮೊದಲು ಹೇಳಿ.
ನಿಲ್ಸಿ. ನಿಮ್ಮೆಲ್ಲರನ್ನು ನಾನು ಪೂರ್ವ ಜನ್ಮ ಕರ್ಕೊಂಡು ಹೋಗ್ತೀನಿ. ಆದ್ರೆ ಈ ಮನೆಗೆ ಮೊದಲು ದೊಡ್ಡವ್ರು ಯಾರು ಅದನ್ನ ಹೇಳಿ. ಅಲ್ಲ ಅವನು ಅಂತ ಹೇಳಕ್ ಬಂದೆಪ್ಪ. ಅವನೇ ಲೋಕಕ್ಕೊಬ್ನೇ ಈಶ ಜ್ಞಾನಕ್ಕೊಬ್ನೇ ಜ್ಞಾನೇಶ. ಸ್ವಾಮೀಜಿ, ನಾನೇ ಈ ಮನೆ ಹಿರಿಮಗ. ನನ್ಕಿಂತ ಹಿರಿಯವರು ಅಂದ್ರೆ ನಮ್ಮ ಅಪ್ಪ ಅಮ್ಮ. ಸದ್ಯಕ್ಕೆ ಅವರು ಮನೇಲಿಲ್ಲ. ನಮ್ಮ ಮನೆ ಕೆಲಸದವಳಿದಾಳ ಟಿ ಮಾಯಾ, ಅವಳು ಮಾವನ್ ಮುಂಜಿಗೆ ಹೋಗಿದ್ದಾರೆ. ಆಯ್ತು, ಮೊದ್ಲು ನಿನ್ನೆ ಪೂರ್ವ ಜನ್ಮಕ್ಕೆ ಕರ್ಕೊಂಡು ಹೋಗ್ತೀನಿ. ಆದ್ರೆ ದುಡ್ಡನ್ನ ಫಸ್ಟ್ ಕೊಡ್ಬೇಕು. ತಲೆಗೆ 50,000. ಸ್ವಾಮೀಜಿ, ನಮ್ಮ ಮನೆಯವರೆಲ್ಲ ನನಗೆ ಯಾವಾಗ್ಲೂ ತಲೆ ಇಲ್ಲ ಅಂತಿರ್ತಾರೆ. ನಾನು ಯಾಕೆ 50,000 ಕೊಡ್ಲಿ? ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ತಲೆ ಇಲ್ದವ್ರಿಗೆಲ್ಲ ನಾನು ಪೂರ್ವ ಜನ್ಮಕ್ಕೆ ಕರ್ಕೊಂಡು ಹೋಗೋದಿಲ್ಲ. ಆಯ್ತು ಗುರುಜಿ, 50,000 ಆದ್ರೆ 50,000 ಹೇಳಿ. ಸರಿ ಸರಿ, ಪೂರ್ವ ಜನ್ಮಕ್ಕೆ ಹೋಗ್ಬೇಕಾದ್ರೆ ಕೆಲವೊಂದಿಷ್ಟು ಕಂಡೀಷನ್ಸ್ ನ ಫಾಲೋ ಮಾಡಬೇಕಾಗುತ್ತೆ. ಏನ್ ಗುರುಗಳೇ ಅದು ಕಂಡೀಷನ್? ಪೂರ್ವ ಜನ್ಮಕ್ಕೆ ಹೋಗ್ಬೇಕಾದರೂ ಬೆಳಗಿನ ಜಾವ 5 ಗಂಟೆಗೆ ಎದ್ದು ಒಂದೇ ಒಂದ್ ಚಮ್ ನೀರಲ್ಲಿ ಸ್ನಾನ ಮಾಡ್ಬೇಕು. ತಿಂಡಿನೂ ತಿನ್ಬಾರ್ದು, ನೀರು ಕುಡಿಬಾರ್ದು. ಗುರುಜಿ, ನನಗೆ ಸ್ನಾನ ಮಾಡಕ್ ಒಂಚಮ್ ನೀರು ಬೇಡ, ಒಂದೇ ಒಂದ್ ಲೋಟ ನೀರಿದ್ರೆ ಸಾಕು. ಆದ್ರೆ ನನಗೆ ಒಂದೇ ಒಂದ್ ಡೌಟ್, ಯಾಕೆ ತಿಂಡಿ ತಿನ್ನಬಾರ್ದು, ನೀರು ಕುಡಿಬಾರ್ದು? ಯಾಕೆಂದ್ರೆ ನಿಮ್ಮನ್ನ ಪೂರ್ವ ಜನ್ಮಕ್ಕೆ ಕರ್ಕೊಂಡು ಹೋಗ್ತಾ ಇರುವಾಗ ನಿಮಗೆ ಟಾಯ್ಲೆಟ್ಗೆ ಅರ್ಜೆಂಟ್ ಆಗ್ಬಿಟ್ರೆ? ಆಯ್ತು, ಏನು ತಿನ್ನಲ್ಲ, ಏನು ಕುಡಿಯಲ್ಲ. ಸರಿ ಸರಿ, ನಾನು ನಾಳೆ ಬಂದು ನಿಮ್ಮನ್ನ ಪೂರ್ವ ಜನ್ಮಕ್ಕೆ ಕರ್ಕೊಂಡು ಹೋಗ್ತೀನಿ. ಆದ್ರೆ ಇನ್ನೂ ಒಂದು ಕಂಡೀಷನ್ ನ ಫಾಲೋ ಮಾಡಬೇಕು. ಏನದು? ನಾನು ನಿಮ್ಮನ್ನ ಪೂರ್ವ ಜನ್ಮಕ್ಕೆ ಕರ್ಕೊಂಡು ಹೋದಾಗ ನೀವು ನಿಮ್ಮ ಫ್ರೆಂಡ್ ಸಿಕ್ಕರು, ಅಲ್ಲಿ ಡವ್ ಸಿಕ್ಕರು ಅಂತ ಅವ್ರ ಜೊತೆ ಮಾತಾಡ್ತಾ ನಿಲ್ಬಾರ್ದು. ಯಾಕೆಂದ್ರೆ ನಾನು ಟೈಮ್ ಸೆನ್ಸ್ಗೆ ತುಂಬಾ ಬೆಲೆ ಕೊಡ್ತೀನಿ. ಹಾಗೇನಾದ್ರೂ ನೀವು ಮಾತಾಡ್ತಾ ನಿಂತ್ರೆ ನಿಮ್ಮನ್ನ ಅದೇ ಜನ್ಮದಲ್ಲಿ ಬಿಟ್ಟು ನಾನು ವಾಪಸ್ ಬಂದ್ಬಿಡ್ತೀನಿ. ಗುರುಗಳೇ, ನಾವು ಅದೇ ಜನ್ಮದಲ್ಲಿ ಇದ್ರೆ ಈ ಜನ್ಮದಲ್ಲಿ ನಮ್ಗೆ ಏನಾಗುತ್ತೆ? ನೀವು ಸತ್ತೋಗಿದ್ರಂತ ನಿಮ್ ಬಾಡಿ ಬಿಡಕ್ಕೆ ಬೆಂಕಿ ಬೀಳುತ್ತೆ. ನಾನು ನಿಮಗೆ ನಿನ್ನೆ ಹೇಳಿದ ವಿಷಯ ಎಲ್ಲ ನೆನಪಿದೆ ತಾನೆ? ಓ, ಚೆನ್ನಾಗಿ ನೆನಪಿದೆ ಗುರುಜಿ. ಪೂರ್ವ ಜನ್ಮಕ್ಕೆ ಹೋಗೋವಾಗ ದಾರಿಲಿ ಹುಷವಾದ್ರೆ ಕಷ್ಟ ಅಂತ 3 ಚಕ್ಲಿನ ದಿಂಬಿನ ಕೆಳಗೆ ಇಟ್ಕೊಂಡಿದ್ದೀನಿ. ದಿಂಬಿನ ಕೆಳಗಿರೋ ಚಕ್ಲಿನ ಫಸ್ಟ್ ತೆಗಿರಿ. ಗುರುಗಳೇ, ನೆನ್ನೆ ನೀವು ನಮ್ಮ ಮನೆಗೆ ಬಂದ್ರಲ್ಲ, ಅವಾಗಿಂದ ನಿಮ್ ಒಂದ್ ಮಾತು ಕೇಳ್ಬೇಕು ಅನ್ಕೊಂಡಿದ್ದೆ. ಕೇಳಲೆ? ಏನು? ಅಲ್ಲ, ಬೆನ್ನಿನ್ ಅಂತ ಹೆಸರು ಕೇಳಿದೀನಿ. ನೀವೇನು ಗೌರಿಗುಡ್ಡ, ಬಿಳಿಗಡ್ಡ, ಬನಿಯನ್ನು, ಲುಂಗಿ, ಅಂಡರ್ವೇರ್ ಅಂತ ಏನೇನು ಮಾಡಿಕೊಂಡಿದ್ದೀರಿ? ಓ, ಅದಾ? ನಾನು ಹಿಮಾಲಯದ ಪರ್ವತದ ಕೆಳಗೆ ತಪಸ್ ಮಾಡ್ತಿದ್ದೆ. ಎಲ್ರು ಮೇಲ್ ಮಾಡ್ತಾರೆ, ನೀವು ಕೆಳಗ್ ಮಾಡ್ತಿದ್ರಾ? ಇರ್ಲಿ, ನಾನು ಅಡ್ಜಸ್ಟ್ ತಗೋತೀನಿ, ನೀವು ಹೇಳಿ. ಅಲ್ಲಿ ಗೌರಿಗುಡ್ಡ ಇದೆ. ಆ ಜಾಗದಲ್ಲಿ ನನಗೆ ಬಿಳಿಗಡ್ಡ ಬರೋವರೆಗೂ ಬರೀ ಲುಂಗಿ ಬನಿಯನ್ನಲ್ಲಿ ಕೂತು ತಪಸ್ಸು ಮಾಡಿದೆ. ಅದಕ್ಕೆ ನನಗೆ ಆ ಹೆಸರು ಬಂದದ್ದು. ಗುರುಜಿ, ನಿಮ್ ಹೆಸರಿನ ಹಿಸ್ಟ್ರಿ ತುಂಬಾ ದೊಡ್ಡದಾಗಿದೆ. ಸಾಕು ಕಾಲಹರಣ ಮಾಡಿದ್ದು. ನೋಡಿ, ನಾನು ಇವ್ರ ಜೊತೆ ಹೋದ ಜನ್ಮಕ್ಕೆ ಹೋಗುತ್ತೇನೆ. ಅಲ್ಲಿವರೆಗೂ ಸೈಲೆಂಟ್ ಆಗಿರ್ರಿ. ಹ್ಞೂ ಗುರುಜಿ, ಬೇಗ ಹೋಗಿ, ಇಲ್ಲಾಂದ್ರೆ ಟ್ರಾಫಿಕ್ ಜಾಮ್ ಆಗ್ಬಿಡುತ್ತೆ. FM ಹಾಕೊಳ್ಳಿ, ಯಾವ ರೂಟಲ್ಲಿ ಜಾಮ್ ಜಾಸ್ತಿ ಇದೆ ಅಂತ ಹೇಳ್ತಾರೆ, ಬೇರೆ ರೂಟಲ್ಲಿ ಹೋಗಿ. ಜಾನಿ, ನಾನು ಹೇಳಿದ್ ಕೇಳಿಸ್ತಾ ಇದೆಯಾ? ಜಾನಿ, ಮಳೆ ಮಳೆ ಅಲ್ಲಯ್ಯ. ನಾನು ಹೇಳಿದ್ದೇನು, ನೀನ್ ಮಾಡ್ತಾ ಇರೋದೇನು? ಆರಾಮ ಮೋಲಕ್ಕೋ ಅಂದ್ರೆ ಮೋಲಿಕಣ್ಣಪ್ಪ. ನಾನು ಮಲ್ಕೊಂಡು ನಿದ್ದೆ ಮಾಡೋ ಅಂತ ಅಲ್ಲ ಹೇಳಿದ್ದು, ಮಲ್ಕೋ ಅಂತ. ಹಂಗ? ಸರಿ. ಹಾ, ಈಗ ನೀನು ನಿಧಾನವಾಗಿ ಕಣ್ಣು ಮುಚ್ಚು. ಈಗ ನೀನು ಎಲ್ಲಿದೀಯಾ? ಇಲ್ಲೇ ಮಂಚದ ಮೇಲೆ ಮಲಿಕೊಂಡಿದ್ದೀನಿ. ಈಗ ನಿನ್ನ 10ನೇ ವಯಸ್ಸಿಗೆ ಹೋಗು. ಹೆಂಗ್ ಹೋಗೋದು ಗುರುಜಿ? ಬಸ್ ನಂಬರ್ ಏನಾರ ಇದ್ರೆ ಹೇಳಿ. ಅಯ್ಯೋ ದಡ್ಡ, ನಿನ್ನ ಮನಸ್ಸೆಂಬ ಬಸ್ಸಿನಲ್ಲಿ ಹೋಗು. ಹೋಗ್ತಾ ಇದ್ದೀನಿ ಗುರುಜಿ. ತುಂಬಾ ರಶ್ ಇದೆ ಬಸ್ಸು. ಆಗ್ಲಿ, ಫುಟ್ಬೋರ್ಡ್ ಮೇಲೆ ನಿಂತ್ಕೊಂಡು ಹೋಗ್ತೀನಿ. ಹಾ ಗುರುಜಿ, ಹೋದೆ. ಈಗ ನಿನ್ನ 10ನೇ ವಯಸ್ಸಿನಲ್ಲಿ ಏನ್ ಮಾಡ್ತಾ ಇದೀಯಾ? ಒಂದು ಕಾಲೇಜ್ ಹುಡುಗಿಗೆ ಕಾಳಾಗ್ತಿದ್ದೀನಿ. ಈಗ ನಿನ್ನ 2ನೇ ವಯಸ್ಸಿಗೆ ಬಾ. ಬಂದೆ ಗುರುಜಿ. ಈಗ ಏನ್ ಮಾಡ್ತಾ ಇದೀಯಾ? ಅಂಗನವಾಡಿಲಿ ಸುಸ್ಸುಗ್ ಅರ್ಜೆಂಟ್ ಆಯ್ತು, ಚಡ್ಡಿಲೇ ಮಾಡ್ಕೊಂಡ್ಬಿಟ್ಟೆ. ಈಗ ನೀನು ನಿನ್ನ ತಾಯಿಯ ಗರ್ಭಕ್ಕೆ ಹೋಗು. ಹೋದೆ ಗುರುಜಿ. ತುಂಬಾ ಚಿಕ್ಕ ಜಾಗ, ಸೆಕೆ ಆಗ್ತಿದೆ. ಫ್ಯಾನ್ ಇಲ್ಲ, AC ಇಲ್ಲ, ಟಾಯ್ಲೆಟ್ ಇಲ್ಲ. ನೆಕ್ಸ್ಟ್ ಟೈಮ್ ಟಿವಿನ ಇಟ್ಕೊಳಕ್ ಹೇಳ್ತೀನಪ್ಪ. ಆಯ್ತು ಗುರುಜಿ. ಈಗ ನಿನ್ನ ಹೋದ ಜನ್ಮಕ್ಕೆ ನೀನು ಹೋಗು. ಹೋಗ್ತಾ ಇದ್ದೀನಿ. ಹೋಗು. ಹೋಗ್ತಾ ಇದ್ದೀನಿ. ಹೋಗು. ಹೋಗ್ತಾ ಇದ್ದೀನಿ. ಹೋಗು. ಹೋಗ್ತಾ ಇದ್ದೀನಿ. ಹೋಗು. ಹೋದೆ.
ಕಣ್ಣು ಕಣ್ಣು ಕಲೆದಾಗ ಕಣ್ಣು ಕಣ್ಣು ಕಲೆದಾಗ ಮನವು ಉಯ್ಯಾಲೆಯಾಗಿದೆ ತೂಗಿ ಹೃದಯ ಬಿಡಲಾರೆ ಎಂದಿದೆ ಕೂಗಿ ಕಣ್ಣು ಕಣ್ಣು ಕಲೆತಾಗ ಮನವು ಉಯ್ಯಾಲೆಯಾಗಿದೆ ತೂಗಿ ಹೃದಯ ಬಿಡಲಾರೆ ಎಂದಿದೆ ಕೂಗಿ. ಚೆಲ್ವಿ ಬಾ ಕುಂತ್ಕ. ನೀನ್ ಈಟೊತ್ತು ಎಲ್ಲೋಗಿದ್ದೆ, ಏನ್ ಮಾಡ್ತಿದ್ದೆ? ಕೆರೆ ತಕ ಹೋಗಿದ್ದೆ. ಅದ್ಯಾಕ್ ಒಳ್ಳೆ ಹಂಗಂದಿಯ? ಕೆರೆ ತಕ ಅದಕ್ಕೆ ಹೋಯ್ತಾರ, ನಳ್ಳಿ ಹಿಡಿಯಕ್ ಹೋಗಿದ್ದೆ. ನಳ್ಳಿ ಹಂಗಲ್ಲ ಮುಟ್ಬಾರ್ದು ಚೆಲ್ವಿ, ಕೊಚ್ಚಿ ಬಿಡ್ತದೆ. ಕೊಚ್ಲಿ ಬಿಡು. ನಿಂಗ್ ನೋವಾಗಕ್ಕಿಲ್ವಾ? ನೆನ್ನೆ ನೀನ್ ಕಚ್ದೆ, ನಂಗ್ ನೋವೇ ಆಗಿಲ್ಲ. ನಾನ್ ಕಚ್ಚಿದ್ದು ನಿನ್ ಮೇಲಿನ ಪಿರುತಿಯಿಂದ. ನಳ್ಳಿ ಹಂಗಲ್ಲ ಕೋಪ ಮಾಡ್ಕೊಂಡು ಕಚ್ಬಿಡ್ತದ. ಏನೋಪ್ಪ ನಂಗ್ ಒಂದು ತಿಳಿಯಕ್ಕಿಲ್ಲ. ನಳ್ಳಿ ತಿನ್ಬೇಕು ಅನ್ಸ್ತಾ, ಅದಕ್ಕೆ ಕೆರೆ ತಕ ಹೋಗಿದ್ದೆ. ಹೋಗ್ಲಿ ಬಿಡು. ಚೆಲ್ವಿ ನೀನ್ ನನ್ನನ್ನ ಏಟ್ ಪಿರುತಿ ಮಾಡಿಯೇ? ಶಾನೆ ಪಿರುತಿ ಮಾಡ್ತೀನಿ. ಆದ್ರೆ ನಮ್ಮ ಅಪ್ಪಯ್ಯ ನೀನ್ ದಡ್ಮುದೇವಿ ದಡ್ಡಿ, ಯಾವ ಗಂಡ್ಸ್ತವನು ಮಾತಾಡ್ಬೇಡ ಅಂತ ಹೇಳ್ತಾನೆ. ನೀನೇ ಹೇಳು ಚಲ್ವಾ, ನಾನ್ ದಡ್ಡಿನಾ? ಹಂಗಂದವಂಗೆ ಈಟಿ ತಗೊಂಡು ಮೀಟ್ ಬಿಡೋದಿಲ್ವಾ? ನೀನ್ ಅವ್ರ ಮಾತೆಲ್ಲ ಕೇಳ್ಬೇಡ ಚೆಲ್ವಿ. ಸರಿ ಸರಿ, ನೀನ್ ನನಗ್ ಮೋಸ ಮಾಡ್ದಲೆ ನನ್ನ ಲಗ್ನ ಆಗ್ತೀಯಾ? ಅಯ್ಯೋ ಯಾಕೆ ಹಿಂಗಂದ್ಯಾ ಚೆಲ್ವಿ? ನಾನ್ ನಿನ್ನನ್ನ ಈಟನ್ ಪಿರುತಿ ಮಾಡ್ತೀನಿ, ನಾನೇ ಲಗ್ನ ಆಗದ್ ನಿನ್ನ. ಹಪ್ಪ ಹಪ್ಪ ಹಪ್ಪ, ನಾನು ನೀನು ಆಟ ಆಡೋಣ್ವಾ? ನೀನ್ ನಲ್ಲಿ ಹಿಡ್ಕೊಬಾ, ನಾನ್ ಅಡ್ಗೆ ಮಾಡ್ತೀನಿ, ಇಬ್ರು ಊಟ ಮಾಡೋ ತರ ಆಟ ಆಡೋಣ. ಬೇಡ ಚೆಲ್ವಿ, ಆಟ ಚೆನ್ನಾಗಿಲ್ಲ. ನಾವಿಬ್ರು ಗಂಡ ಹೆಂಡತಿ ಆಟ ಆಡವ. ಆ ಆಟ ನಂಗ್ ಬರೋಕಿಲ್ವಲ್ಲ. ನಾನ್ ಕಲ್ಸ್ಕೊಡ್ತೀನಿ. ಸರಿ ಬಾಬಾ. ನನ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇರು. ಬಂಗಾರಿ ಬಂಗಾರಿ ಸಿಂಗಾರಿ ಬಂಗಾರಿ ಬಂಗಾರಿ ಸಿಂಗಾರಿ. ಚಲ್ವಿ ಚಲ್ವಿ, ಏನಾಯ್ತು ಮಗಳೇ? ಯಾಕೋ ಗೊತ್ತಿಲ್ಲವ, ತಲೆ ಸುತ್ತದಂಗ ಆಗ್ತದೆ, ವಾಂತಿ ಬರ್ತಾ ಇದೆ, ಮಣ್ ತಿನ್ಬೇಕು ಅನ್ಸ್ತದೆ. ಅಯ್ಯೋ ಮೂದೇವಿ, ಕೊಡೆ ನಿನ್ ಕೈನ. ಒಡೆ ಏನ್ ಹೇಳ್ತಿದ್ಯಾ ಮಂಕುಮೂದವಿ ನೀನು? ಹೌದು ಒಡೆಯ, ನಮ್ ಕೂಸ್ ಹೊಟ್ಟೆನಾಗೆ ಕೂಸ್ ಬೆಳಿತೈತೆ. ಇದಕ್ಕೀಗ 3 ತಿಂಗಳು. ಈ ತಾಂಡಿದ ಯಜಮಾನ ನಾನು. ಲಗ್ನಕ್ ಮುಂಚೆನೆ ನನ್ನ ಮಗಳು ಚೆಲುವಿ ಬಸ್ರು ಅಂದ್ರೆ ನನ್ನ ಮಾನ ಮರವಾದಿ ಎಲ್ಲ ನರಿ ಪಾಲಕ್ ಸಮ ಆಯ್ತದೆ ಕಣಂಬಿ. ಯಾವ ನಂಬಿ ಕಾರಣ ಇದಕ್ಕೆಲ್ಲ? ಚೆಲ್ವಿ ಮಾತಾಡೆ ಚೆಲ್ವಿ, ನಿಮ್ಮ ಅಪ್ಪಯ್ಯ ಕೇಳ್ತಾನೆ, ಮಾತಾಡೆ. ನಂಗೆ ಏನಾಗೈತೆ ಅಂತ ನೀನು ಅಪ್ಪಯ್ಯ ಹೀಗ ಅಳ್ತಾ ಇದ್ದೀರಾ? ಅಡ್ವಿ ಅರ್ಸಮ್ಮ, ಏನು ತಿಳಿಯದ್ ನನ್ ಕೂಸ್ಗೆ, ಯಾರ್ ತಾಯಿ ಹೀಗ್ ಮಾಡಿದ್ರು? ಏನಾಗಿ ಈ ಮುದವಿ ಮಾಡ್ಕೊಂಡ್ರೆ ದಟ್ಟನಕ್ಕೆ ಅಡವಿ ಅರ್ಥಮ್ನ ಕಮ್ಮಿ ಕರೀತಿದ್ದ. ನಾನ್ ಮೊದ್ಲೇ ಮಾಡ್ಕೊಂಡೆ ನಿನ್ಗೆ ಮುದವಿ. ಈ ದಡ್ಡ ಮುದವಿನ ಆಚೆ ಕಡೆ ಒಬ್ಬಳನ್ನ ಎಲ್ಲೂ ಕಳಿಸ್ಬಿಡ ಅಂತ. ನನ್ನ ಮಾತು ಕೇಳಲಿಲ್ಲ. ಇವಳ ಹಿಂಗೆಲ್ಲ ಕೇಳಿದ್ರೆ ಬಾಯ್ ಬಿಡಕ್ಕಿಲ್ಲ. ಈ ಕತ್ತಿಯಿಂದ ತಲ್ ಅನ್ನಕ್ ನಾಕ್ ಬಿಟ್ರೆ ಬಾಯ್ ಬಿಡ್ತಾಳೆ. ಬಾರಾಮಿತ್ತಾಗೆ ಮುಲ ಮುಲ ಅಂತಿದೆ. ಹೊಡಿಬೇಡಿ ಕಣ್ಮಡಿಯ. ನೋಡಮಿ, ಮದ್ದಕ್ಕೆ ಏನಾದ್ರು ಬಂದ್ರೆ ಇವಳಿಗೆ ಬಿಡ ಇಟ್ಕೊಂಡು ನಿನಗ್ ಬಿದ್ದಾಯ್ತವೆ ಉಸಾರು. ಬಾಯ್ ಬಿಡಮಿ. ಅಪ್ಪಯ್ಯ ಯಾಕೆ ಕುಡಿತಾ ಇದೀಯ ಅಪ್ಪಯ್ಯ? ನಾನ್ ಏನ್ ಮಾಡ್ದೆ? ಏನ್ ಮಾಡ್ದ? ನಾನೇ ಅವಳ ಕೈ ಬಾಯ್ ಬಿಡಿಸ್ತೀನಿ ಒಡಿಯ, ನನ್ ಕೂಸಿಗೆ ಏನು ಮಾಡ್ಬೇಡಿ. ನೋಡಮಿ, ಇವತ್ತೇನಾದ್ರೂ ನೀನ್ ಬಾಯಿ ಬಿಡಿಸ್ಲಿಲ್ಲ ಅಂದ್ರೆ ಅವ್ವ ಮಗಳು ಇಬ್ಬರನ್ನು ಅಡವಿ ಅರ್ಸಮ್ಮನ್ಗೆ ಬಲಿ ಕೊಟ್ಬಿಟ್ಟಾನೆ ಉಸಾರು. ಕಂದ ಬಾಯ್ ಬಿಡವ್ವ. ಅಯ್ಯೋ ಬಾಯ್ ಬಿಡು ಅಂದ್ರೆ ಹಿಂಗಲ್ವೇ ಮೂದೇವಿ? ನಿನ್ ಹೊಟ್ಟೆಲ್ ಬೆಳಿತಿರೋ ಕೂಸ್ಗೆ ಕಾರಣ ಯಾರು? ಯಾರು? ನಾನು ಪಕ್ಕದ ತಾಂಡ್ಯ ಚಲ್ವಾ ಪೊದೆ ಒಳಗ್ ಹೋಗಿ ಅಪ್ಪ ಅಮ್ಮ ಆಟ ಆಡ್ತಿದ್ವಾ. ಆಮೇಲೆ ಇಷ್ಟಾತು, ಅಲ್ಲಿ ಅದಾಯ್ತು, ಇಲ್ಲಿ ವಾಂತಿ ಆಯ್ತು. ಚಲ್ವಾ ಏ ಮಾಚಯ್ಯ ಕಾಚಯ್ಯ, ಪಕ್ಕದ ದಾಂಡಿಕೆ ಯಾವ ಕಡೆಯಿಂದ ಹೋಗ್ಬೇಕಲ್ಲ? ಏ ಚಲ್ವಾ ನಿಂತ್ಕೊಳ್ಳ ಮೂದವಿ. ಚಲ್ವಿ ನನ್ನ ಮಗಳು ಅಂತ ತಿಳಿದೆ ಅವಳನ್ನ ಮುಟ್ಟಿ ತಪ್ಪು ಮಾಡ್ಬಿಟ್ಟಿದೀಯ. ಮಾರ್ವಾದೆಯಿಂದ ಅವಳನ್ನ ಲಗ್ನ ಆದ್ರೆ ಸರಿ, ಇಲ್ಲ ಅಂದ್ರೆ ಏನು ಮಾಡ್ಕೊಳಕ್ ಆಗಕ್ಕಿಲ್ಲಲೇ. ಇವಳು ನಿನ್ನ ಮಗಳು ಅಂತ ಗೊತ್ತಿದ್ದೆ ನಾನು ಮುಟ್ಟಿದ್ದು. ಹಾಗಾದ್ರೆ ನನಗ್ ಮೋಸ ಮಾಡ್ಬೇಕು ಅಂತಾನೆ ನಾನು ಕೂಡ ಸುತ್ತಾಡ್ತಿದ್ದ. ಹೌದು, ನಿಮ್ಮಪ್ಪ ನಮ್ಮಪ್ಪಂಗ್ ಮೋಸ ಮಾಡಿದ್ದ, ಅದಕ್ಕೆ ನಾನ್ ನಿಂಗ್ ಮೋಸ ಮಾಡ್ದೆ.
ನಾನು ಯಾವಾಗಲ ನಿಮ್ಮ ಅಪ್ಪ ಮೋಸ ಮಾಡಿದ್ದೆ? ನೆನಪಿಸ್ಕೊಳ್ಳಲೇ 20 ವರ್ಷದ ಹಿಂದೆ ನಮ್ಮಪ್ಪ ನಿನ್ನ ಹೆಂಡತಿನ ಪಿರುತಿ ಮಾಡ್ತಿದ್ದ. ನಮ್ಮಪ್ಪ ಏನ್ ಜೊತೆ ಲಗ್ನ ಮಾಡ್ಸೋದ್ ಬಿಟ್ಬಿಟ್ಟು 6ನೇದ್ರ ಜೊತೆ ಇನ್ನೊಂದಿರ್ಲಿ ಅಂತ 7ನೇ ಲಗ್ನ ಆಗ್ಬಿಟ್ಟೆ. ಅದಕ್ಕೆ ಸೇಡ್ ತೀರ್ಸ್ಕೊಳಕ್ಕೆ ನಾನು ನಿನ್ನ ಮಗಳ ಜೊತೆ ಅಪ್ಪ ಮಾತಾಡಿದ್ದು. ಅಯ್ಯೋ ಪಾಪಿ, ನನ್ ಮಗಳ ಜೀವನ ಹಾಳ್ ಮಾಡ್ದಲ್ದೆ ನಂಗೂ ನನ್ ಗಂಡನ್ ಮಧ್ಯೆ ತಂದಾಕಿಯೇ. ನೀ ಸುಮ್ಕಿರಮ್ಮಿ, ನಾನ್ ಮಾತಾಡ್ತೀನಿ. ಲೇ ಚಲ್ವಾ, ನನ್ನ ಮಗಳನ್ನ ನೀನ್ ಮುಟ್ಬಿಟ್ಟಿದ್ದಾಯಿ. ನಿನ್ ಕತೆ ಪುರಾಣ ಎಲ್ಲ ನನಗ್ ಬೇಡ. ಮರ್ವಾದೆಯಿಂದ ಅವಳನ್ನ ಲಗ್ನ ಹಾಕಿ ನನ್ ಮಾನ ಮರ್ವಾದೆ ಉಳ್ಸು, ಇಲ್ಲಾಂದ್ರೆ ನಿನ್ ಕಣ್ಣೆದ್ರಿಗೆ ನಾವೆಲ್ಲ ಸತ್ತೋಯ್ತೀವಿ. ನೀವೇನ್ ಸಾಯ್ಬೇಡ್ರಿ, ನಾನೇ ಮುಂದೆ ನಿಂತು ಸಾಯಿಸ್ತೀನಿ. ಏನೋ ನಮ್ಮನ್ನು ಸಾಯಿಸ್ತಿದ್ದಾಯ? ಕಾಚಯ್ಯ ಮಾಚಯ್ಯ ಕೊಚ್ಚಕ್ರೆ ಅವನ್ನ ಕೊಡಿ. ಚಲವಿ ಲೇ ಚಲ್ವಾ, ನನ್ನ ಹೆಂಡ್ರು ನನ್ನ ಮಗಳು ನನ್ ಕಣ್ಣೆದ್ರಿಗೆ ಕೊಂದಾಕ್ಬಿಟ್ಟಲ್ಲ, ನಿನ್ನ ಸುಮ್ನೆ ಬಿಡಕ್ಕಿಲ್ಲ ಕಳ್ಳ. ಏನೋ ಮಾಡ್ತೀಯಾ? ಲೇ ಚಲ್ವಾ, ನನ್ನ ಹೆಂಡ್ರನು ನನ್ನ ಈ ಬಸವ ಮಗಳನು ನನ್ನ ಕಣ್ಣೆದ್ರಿಗೆ ಕೊಂದಾಕ್ಬಿಟ್ಟಲ್ಲ, ಈ ತಪ್ಪಿಗೆ ಮುಂದಿನ ಜನ್ಮದಲ್ಲಿ ನೀನು ಶತದಡ್ಡನಾಗ್ಬಿಡ್ತೀಯ. ನನ್ನ ಮಗಳು ಬುದ್ಧಿವಂತ ಆಗ್ಬಿಡ್ತಾಳೆ. ನೀನ್ ಒಳ್ಳೆ ಮದುವೆ ಆಗಿ ಜೀವನ ಪರ್ಯಂತ ಅನುಭವಿಸ್ತೀಯ ಕಣ್ಣ, ಜೀವನ ಪರ್ಯಂತ ಅನುಭವಿಸ್ತೀಯ. ಬಂಗಾರಿ ಬಂಗಾರಿ ಸಿಂಗಾರಿ, ಬಂಗಾರಿ ಬಂಗಾರಿ ಸಿಂಗಾರಿ. ಗೌರಿ ಗುಡ್ಡದ ಬಿಳಿ ಗಡ್ಡದ ಸ್ವಾಮೀಜಿ, ನಮ್ಮ ಅಣ್ಣ ಹೇಳ್ತಾ ಇರೋದಲ್ಲ ನಿಜನಾ? ನನ್ನ ಶಕ್ತಿಯಲ್ಲಿ ನಿಮಗೆ ನಂಬಿಕೆ ಇಲ್ವಾ? ಸತ್ಯವಾಗ್ಲೂ ಹೇಳ್ತೀನಿ, ನಿಮ್ಮ ಸಾವಿಗೆ ಈ ನಿಮ್ಮ ಅಣ್ಣನೇ ಕಾರಣ. ಅಂದ್ರೆ ಮತ್ತೆ ನನ್ನ ಮಗಳು ಭಾರತಿ ನನ್ನ ಹೆಂಡ್ತಿನ ಮಗಳೇ? ಇದೆಲ್ಲ ನಿಜ ಅನಿಸ್ತಿದೆ ಅಪ್ಪಯ್ಯ. ಇರಮ್ಮ, ನನ್ನ ಹೆಂಡ್ತಿನ ಸರಿ ತಪ್ಕೊಂಡ್ಬಿಡ್ತೀನಿ. ನೋಡ್ದೆ ಭಾರತಿ, ನಂದು ನಿಂದು ಪ್ರೀತಿ ಜನ್ಮ ಜನ್ಮದ ಅನುಬಂಧ ಅಂತ ಈಗಲಾರು ಗೊತ್ತಾಯ್ತಾ? ಗುರುಗಳೇ, ಎಪ್ಸಿ ನಮ್ಮ ಅಣ್ಣನ. ಚೇಚೆ, ಅವ್ನ ನಮ್ಮ ಅಣ್ಣ ಅಂತ ಹೇಳ್ಕೊಳಕ್ಕೂ ನಾಚಿಕೆ ಆಯ್ತದೆ. ಆ ಚೆಲುವನ್ನ ಎಪ್ಸಿ ಇಲ್ಲೇ ಒದ್ದು ಸಾಯ್ಸಾಕ್ಬಿಡ್ತೀನಿ. ನೀವೇನಾದ್ರೂ ಮಾಡ್ಕೊಳ್ಳಿ, ನಾನು ಇವನನ್ನು ಎಬ್ಬಿಸ್ತೇನೆ. ನೀವು ನನಗೆ ಕೊಡ್ಬೇಕಾದ ದುಡ್ಡನ್ನು ಕೊಟ್ಬಿಡಿ. ಗುರುಗಳೇ, ನನ್ನ ಹೆಂಡತಿ ಮಕ್ಕಳನ್ನ ಒಂದ್ ಮಾಡಿ ನಿಮ್ಗೆ ಬರೀ 50,000 ಅಲ್ಲ, 1 ಲಕ್ಷ ರೂಪಾಯಿ ಕೊಡ್ತೀನಿ. ಆ ದಡ್ಡ ಮುಂಡೆ ಮೊದ್ಲು ಜಲ್ಸಿ. ಸರಿ ಸರಿ. ಜನಿ, ಈಗ ನೀನು ನಿಧಾನವಾಗಿ ನಿನ್ನ ತಾಯಿಯ ಹೊಟ್ಟೆಗೆ ಬಾ. ಬಂದೆ. ಗುರುಜಿ, ಟಿವಿನೇ ಇಲ್ಲ. 32 ಇಂಚಸ್ ಟಿವಿ ಅಲ್ವಾ, ಜಾಗ ಇರ್ಲಿಲ್ಲ. ಈಗ ನಿನ್ನ 2ನೇ ವಯಸ್ಸಿಗೆ ಬಾ. ಬಂದೆ. ಏನ್ ಗುರುಜಿ, ಅಂಗನವಾಡಿ ಬಾಗ್ಲಾಕ್ಬಿಟ್ಟಿದೆ. ಈಗ ನಿನ್ನ 18ನೇ ವಯಸ್ಸಿಗೆ ಬಾ. ಬಂದೆ. ಅಯ್ಯಯ್ಯೋ, ನಾನ್ ಕಾಳಾಗ್ತಿದ್ ಹುಡುಗಿಗೆ ಬೇರೆ ಮದುವೆ ಆಗ್ತಿದ್ಯಲ್ಲಪ್ಪ. ಈಗ ನಿನ್ನ 30ನೇ ವಯಸ್ಸಿಗೆ ಬಾ. ಬಂದೆ ಗುರುಜಿ. ಹಾಗೆ ನಿಧಾನವಾಗಿ ಕಣ್ಬಿಡು. ಬಿಟ್ಯಾ? ಬಾರೋ ಬಾರೋ ಚೆಲ್ವಾ, ಪರ್ಮನೆಂಟ್ ನಿನ್ ಮೇಲೆ ಕಟ್ಬಿಡ್ತೀನಿ. ಬಾ 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 ಬಾ. ಯಾಕೋ? ಯಾಕ? ಹೋದ್ ಜನ್ಮದಲ್ಲಿ ನಮ್ಮ ಅಪ್ಪ ಅಮ್ಮನ್ ಮೋಸ ಮಾಡ್ಕೊಂಡು ನನಗ್ ಪಾಪ ಸಮೇತ ನನ್ನ ಕೊಲೆ ಮಾಡ್ತೀರಾ, ಅದಕ್ಕೆ. ಲೇ ಪಂಗು, ಅವ್ರಿಬ್ರು ನಿಮ್ಮ ಅಪ್ಪ ಅಮ್ಮ ಅಲ್ಲ ಕಣೆ, ನಿನ್ ಮೈದ್ನ ನಿನ್ ತಂಗಿ. ಗುರುಜಿ, ನನ್ನ ಹೆಂಡತಿಗೆ ಯಾಕೋ ತಲೆ ಕೆಟ್ಟಂಗಿದೆ, ಸ್ವಲ್ಪ ಏನು ಅಂತ ವಿಚಾರ ಮಾಡಿ. ಪಪ್ಪ, ಎಲ್ಲಿ? ನೀವೇ ಅಲ್ವಾ ಎಲ್ರು ಸೇರಿ ಪಿಪ್ಪಿ ನನ್ನ ಮಗಳಿಗೆ ತಲೆ ಕೆಟ್ಟೋಗಿದೆ ಅಂತೀನ. ನಿಲ್ಸಿ ನಿಲ್ಸಿ ನಿಲ್ಸಿ. ಯಾರಯ್ಯ ನೀನು? ನಾನು ಯಾರು ಅಂತ ಆಮೇಲೆ ಹೇಳ್ತೀನಿ. ಈ ಡುಬಾ ಗುರುಜಿ ಮಾತು ಕೇಳ್ಕೊಂಡು ಅವ್ರಿಗಂಗ್ ಗುಮ್ತೇದಿರಲ್ಲ, ನಿಮ್ಗೆ ಅದೇನ್ ಇಲ್ವಾ ಏನು ಬುದ್ಧಿ? ಹೆಂಗಯ್ಯ ನಮ್ಮದು ಇವ್ನ್ ಡುಬಾಕು ಅಂತ? ಜನ್ಮ ರಹಸ್ಯ ತಿಳಿಸ್ತೀನಿ ಅಂತ ಪೇಪರ್ನ ಇಲ್ದೇರ ಬಿಲ್ಡಪ್ ಕೊಟ್ಕೊಂಡು ಕಾಲ್ ಮಾಡಿದ ಮನೆಗಳಿಗೆ ಹೋಗಿ ಅನ್ಯೂನ್ಯವಾಗಿದ್ದ ಗಂಡೆ ಹೆಂಡತಿ ಮಧ್ಯೆ ತಂದಾಕ್ಬಿಟ್ಟು ದುಡ್ಡು ಕಿತ್ಕೊಂಡು ಹೋಗೋದೇ ನಿಮ್ ಕೆಲಸ.
ಅದಂಗ್ ಹೇಳ್ತೀಯಾ? ಬಾವು ನಿನ್ ತರ ನನ್ನ ಹೆಂಡ್ತಿನೂ ಜನ್ಮ ರಾಶಿ ತಿಳ್ಕೋಬೇಕು ಅಂತ ಇವನ್ ಕರ್ಸ್ ಕೇಳಿದ್ಕೆ ಅವಳ ಮೈಂಡ್ ಡೈವರ್ಟ್ ಮಾಡಿ ಇಲ್ದೇ ಇರೋದನ್ನ ಅವಳ ತಲೆಗೆ ತುಂಬಿ ಇವನ್ ಮಾತು ಕೇಳ್ಕೊಂಡು ನನ್ನ ಹೆಂಡ್ತಿ ಇವತ್ತು ಭಿಕ್ಷಕನ ಜೊತೆ ಜೀವನ ಮಾಡ್ತಿದ್ದಾಳೆ. ನೀನ್ ಹೇಳ್ತಿರೋದೆಲ್ಲ ನಿಜ ಅಂತ ಹೇಗ್ ನಂಬುದು? ಹೌದೌದು ಟೊಬಾಕೋ ಇದನ್ನೆಲ್ಲ ಹೆಂಗೆ ಅಪ್ರೂವ್ ಮಾಡ್ತೀಯಾ? ಹೆಂಗ್ ಪ್ರೂವ್ ಮಾಡ್ತೀನಾ? ನಿನ್ಗೋಸ್ಕರ ಹುಚ್ಚನ ತರ ಬೀದಿಲಿ ಅಲಿತಾ ಇದ್ದೆ, ಇವತ್ತು ಇಲ್ಲಿ ಇದೆಯಾ ಅಂತ ಗೊತ್ತಾಯ್ತು, ಅದಕ್ಕೆ ಸರಿಯಾಗಿ ರುಗ್ಬಣ ಅಂತ ಬಂದೆ. ಎಲ್ರು ಕೇಳಿಸ್ಕೊಳ್ಳಿ, ಇದು ಬಿಳಿ ಗಡ್ಡನೂ ಅಲ್ಲ, ಇದು ಬಿಳಿ ಕೂದ್ಲೂ ಅಲ್ಲ. ಸಿಂಗಾರಿನ ಬಂಗಾರಿನ